ಮೀನರಾಶಿ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ಮೀನರಾಶಿಯವರಿಗೆ ರಾಶ್ಯಾಧಿಪತಿ ಗುರುಗ್ರಹ ಬಂದು ನಿಮ್ಗೆ 5ನೇ ಮನೆಯಲ್ಲಿ ಇರ್ತಾನೆ. 12ನೇ ಮನೆಯಲ್ಲಿ ರಾಹು ಗ್ರಹ ಇರ್ತಾನೆ. 2ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದು ಇವಾಗ ಹೆಂಗೆ ಅಂದ್ರೆ 3ನೇ ತಾರೀಕಿನ ನಂತರ 4ನೇ ಮನೆಗೆ ಬರ್ತಾನೆ. ಏನೋ ಒಂದು ಶುಭ ಸುದ್ದಿಯನ್ನ ನೋಡ್ತೀರಾ ನೀವು. ಏನಾದ್ರೂ ಒಂದು ವಾಹನ ಪರ್ಚೇಸ್ ಮಾಡೋ ಅಂತದೋ, ಏನಾದ್ರೂ ಒಂದು ವಸ್ತು ತಗೊಳ್ಳೋ ಅಂತದೋ, ಏನಾದ್ರೂ ಒಂದು ಮನೆಗ್ ಸಂಬಂಧಪಟ್ಟಿದಂತ ವಸ್ತುನ ಖರೀದಿ ಮಾಡ್ತೀರಾ ನೀವು. ನಿಮ್ಗೆ ಯಾರಿಗೆ ಮನೆಗೆ ಏನ್ ಬೇಕೋ, ಐಟಮ್ಸ್ ಬೇಕೋ, ಇಲ್ಲ ಒಂದ್ ಭೂಮಿ ಮನೆ ಚೇಂಜ್ ಮಾಡೋ ಅಂತದೋ, ಇಲ್ಲ ಏನಾದ್ರೂ ವಾಹನ ಖರೀದಿ ಮಾಡೋ ಅಂತದೋ ಮಾಡ್ತೀರಾ ನೀವು ಮೀನರಾಶಿಯವರು. ಇನ್ನು 5ನೇ ಮನೆಯಲ್ಲೇ ಗುರುಗ್ರಹ ಇರೋದ್ರಿಂದ ಏನಪ್ಪಾ ಅಂತಂದ್ರೆ, ಮಕ್ಳುಗಳು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಎಜುಕೇಶನ್ ಅಲ್ಲಿ ಏನ್ ನಾವು ತಗೋಬೇಕು ಅಂತ ಗೊಂದಲದಲ್ಲಿ ಇರ್ತಾರೋ ಈ ಗೊಂದಲ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಅದ್ರಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ, 4ನೇ ಮನೆ ಅಧಿಪತಿ ಬುಧ ಗ್ರಹ ಬಂದು 5ನೇ ಮನೆಗೆ ಬರ್ತಾನೆ. ಮಕ್ಳು ತುಂಬಾ ಬುದ್ಧಿವಂತರಾಗಿರ್ತಾರೆ. ಅವ್ರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನೀವ್ ಹೇಳ್ಕೊಡೋ ಅಷ್ಟೇ ಇಲ್ಲ, ಅವ್ರ ತಾನೇ ಮಾಡ್ಕೊಂತಾ ಇರ್ತಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನಪ್ಪಾ ಅಂದ್ರೆ 12ನೇ ಮನೇಲಿ ರಾಹು ಗ್ರಹ ಇರ್ತಾನೆ. ರಾಹು ದಶಾ ಭುಕ್ತಿ ಏನಾದ್ರು ನಡೀತಾ ಇದ್ರೆ ಸ್ವಲ್ಪ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 12ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ. 12ನೇವನು ನಿಮ್ಗೆ ಶನಿ ಗ್ರಹ ನಿಮ್ ರಾಶಿಯಲ್ಲೇ ಇರೋದ್ರಿಂದ ಏನು ಅಂದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಸ್ಪಿಟ್ಲ್ ಖರ್ಚುಗಳು ಜಾಸ್ತಿ ಇರುತ್ತೆ. ಯಾರಿಗೋ ಬೇರೆಯವ್ರಿಗಾದ್ರೂ ಹಾಸ್ಪಿಟ್ಲ್ ಕೊಡೋಂಥದ್ದೋ, ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ಅವ್ರು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸತಾಯಿಸೋ ಅಂತದೋ, ಈ ತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ. ಎಕ್ಸ್ಟ್ರಾ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ ನಿಮ್ಗೆ. 2ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಬಂದಿರೋದ್ರಿಂದ ಏನಾದ್ರೂ ನೀವು ಮನೆ ಏನಾದ್ರೂ ರಿಪೇರಿ ಮಾಡಿಸ್ಬೇಕು, ಏನಾದ್ರೂ ವಾಹನ ರಿಪೇರಿ ಮಾಡಿಸ್ಬೇಕು ಅಂತಂದ್ರೆ ಈ ತಿಂಗಳಲ್ಲಿ ಆರಾಮಾಗಿ ಮಾಡಿಸ್ಕೊಬಹುದು ಕ್ಲೀನ್ ಆಗಿ. ಯಾಕೆಂದ್ರೆ 4ನೇ ಮನೆಯಲ್ಲಿ ಈ ರಿಪೇರಿಗಳ ಕೆಲಸಗಳನ್ನ ಮುಗಿಸ್ಕೊಬಹುದು ನೀವು. ಇನ್ನು 5ನೇ ಮನೆಯಲ್ಲಿ ಬುಧ, ರವಿ, ಗುರು ಎಲ್ಲಾ ಗ್ರಹಗಳು ಇರ್ತಾರೆ. ಆದ್ರೆ 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನಂದ್ರೆ ಅಲ್ಲೂ ಸ್ವಲ್ಪ ನಿಮ್ಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಅದ್ರಲ್ಲಿ ಇನ್ನ 17ನೇ ತಾರೀಕು ನಂತರ ರವಿ ಗ್ರಹನು 6ನೇ ಮನೆಗೆ ಬರ್ತಾನೆ, ಬುಧ ಗ್ರಹನು 6ನೇ ಮನೆಗೆ ಬರ್ತಾನೆ. ಸ್ವಲ್ಪ ತಾಯಿ ಆರೋಗ್ಯನೂ ನೀವು ನೋಡ್ಕೊಬೇಕಾಗತ್ತೆ. ಯಾಕೆಂದ್ರೆ ನೀವು 6ನೇ ಮನೆಗೆ ಹೋದಾಗ ತಾಯಿ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಇರ್ಲಿ. ಅವ್ರಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಬಂದು ಅದಕ್ಕೇನಾದ್ರೂ ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ಅಂತದೋ, ಇಲ್ಲ ಬೇರೆ ಮನೆಗೆ ಏನಾದ್ರೂ ರಿಪೇರಿ ಖರ್ಚು ಬರೋ ಅಂತದೋ, ವಾಹನದ ಏನಾದ್ರೂ ಬರೋ ಅಂತದೋ, ಈ ತರ ಸಣ್ಣ ಪುಟ್ಟ ಇರುತ್ತೆ. ಇನ್ನು ನಿಮ್ 3ನೇ ಮನೆ ಅಧಿಪತಿ ಶುಕ್ರ ಗ್ರಹ ಬಂದು 7ನೇ ಮನೆಯಲ್ಲಿ ಇರೋದ್ರಿಂದ ಏನಂದ್ರೆ ನಿಮ್ ಗಂಡ ಹೆಂಡತಿರಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ. ಯಾವುದೇ ಒಂದು ಜಗಳ ಕದನಗಳು ಇರಲ್ಲ. ಒಳ್ಳೆ ಮಾತುಗಳನ್ನ ಆಡ್ಕೊಂಡು ಚೆನ್ನಾಗಿರೋಂಥದ್ದು ಇರುತ್ತೆ ನಿಮ್ಗೆ. ಯಾವಾಗ ಶುಕ್ರ ಗ್ರಹ ಬಂದು 7ನೇ ಮನೆಯಲ್ಲಿ ಇರ್ತಾನೋ ನೀವು ಒಳ್ಳೆ ಮಾತಾಡೋಂಥದ್ದು, ಇಲ್ಲ ಎಲ್ಲೋ ಒಂದು ಹೊರಗೆ ಹೋಗಿ ಬರೋಂಥದ್ದು, ಇಲ್ಲ ಯಾವ್ದಾದ್ರು ಒಂದು ಹೊರಗಡೆ ಸುತ್ತಾಡ್ಕೊಂಡ್ ಬರೋಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಏನೋ ಒಂದು ಎಲ್ಲೋ ಒಂದು ಹೊರಗಡೆ ಹೋಗ್ಬೇಕು ಅನ್ನೋಂಥದ್ದು ಕನ್ಸು ಈಡೇರೋ ಅಂತದ್ದು ಇರುತ್ತೆ ನಿಮ್ಗೆ. ನೀವೇನಪ್ಪಾ ಆದಷ್ಟು ಪರಿಹಾರ ಮಾಡ್ಕೊಬೇಕಾಗತ್ತೆ ಅಂತಂದ್ರೆ, ಮೀನರಾಶಿಯವರು ರಾಹು ಗ್ರಹನ ಆರಾಧನೆ ಮಾಡ್ಬೇಕಾಗತ್ತೆ. ಈ ಕಡೆ ಕೇತು ಗ್ರಹ ಬಂದು 6ನೇ ಮನೆಯಲ್ಲಿ ಇರ್ತಾನೆ, 12ನೇ ಮನೆಯಲ್ಲಿ ನಿಮ್ಗೆ ರಾಹು ಗ್ರಹ ಇರ್ತಾನೆ. ರಾಹು ಕೇತುನ ಎಷ್ಟು ಆರಾಧನೆ ಮಾಡ್ತಿರೋ ಅದರಿಂದ ಆಗುವಂತ ಬೆನಿಫಿಟ್ ಶುಭ ಫಲಗಳನ್ನ ಕಮ್ಮಿ ಮಾಡ್ಕೊಂತೀರಾ. ವಿನಾಯಕನ ಪ್ರತಿ ಬುಧವಾರ ತಪ್ಪದ್ರೆ ಮಂಗಳವಾರ ಆರಾಧನೆ ಮಾಡ್ತಾ ಬನ್ನಿ. ಪ್ರತಿ ಶುಕ್ರವಾರ ಮತ್ತೆ ಭಾನುವಾರ ರಾಹುಕಾಲ ಟೈಮಲ್ಲಿ ಆ ರಾಹು ಗ್ರಹನ ಆರಾಧನೆ ಮಾಡ್ತಾ ಬಂದಷ್ಟು ಒಂದು ಉದ್ದಿನ ಕಾಳನ್ನ ದಾನ ಮಾಡ್ತಾ ಬನ್ನಿ. ರಾಹು ಯಾಕೆ ಅಂತಂದ್ರೆ ಅಲ್ಲೇ ಇರೋದ್ರಿಂದ ಇನ್ನೂ ಸ್ವಲ್ಪ ತಿಂಗಳ ಕಾಲ ಉದ್ದಿನ ಕಾಳನ್ನ ಪ್ರತಿ ಶುಕ್ರವಾರ ಬಂದು ಒಂದು ನೀಲಿ ಯಾವ್ದಾದ್ರು ಒಂದು ಬಟ್ಟೆನಲ್ಲಿ ಅಥವಾ ಒಂದು ಬ್ಲೌಸ್ ಪೀಸ್ ಅಲ್ಲಿ ಉದ್ದಿನ ಕಾಳು ನಿಮ್ಗೆ ಎಷ್ಟು ಶಕ್ತಿ ಇರುತ್ತೋ, 1/4 kg 1 kg ಎಷ್ಟು ಶಕ್ತಿ ಇರುತ್ತೋ ಅದ್ರ ಜೊತೆ ಒಂದ್ 11 ರೂಪಾಯಿ ದಕ್ಷಿಣೆ ಇಟ್ಟು ಒಂದ್ ದೇವಸ್ಥಾನದಲ್ಲಿ ದಾನ ಮಾಡ್ತಾ ಬನ್ನಿ. ಇನ್ ಕೇತು ಗ್ರಹ ಅದನ್ನು ನಿಮ್ಗೆ ಅದೇನಾದ್ರೂ ದಶಾಭುಕ್ತಿ ನಡೀತಾ ಇತ್ತು ಅಂದ್ರೆ ಹುಡ್ಲಿ ಕಾಳನ್ನ ತಗೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದನ್ನು ಕೂಡ ನೀವು 11 ರೂಪಾಯಿ ದಕ್ಷಿಣೆ ಇಟ್ಟು ವಿನಾಯಕನ ದೇವಸ್ಥಾನದಲ್ಲಿ ದಾನ ಮಾಡ್ತಾ ಬಂದ್ರೆ ಈ ರಾಹು ಮತ್ತು ಕೇತುಗಳ ನಿಮ್ಗೆ ಅಶುಭ ಫಲ ಏನಿರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. 6ನೇ ಮನೆಯಲ್ಲಿ ಬುಧ ಮತ್ತೆ ರವಿ ಗ್ರಹ ಎಲ್ಲ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡಿರಿ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಏನಾದ್ರು ಬರೋಂಥದ್ದು ಇರುತ್ತೆ ಈ ತಿಂಗಳಲ್ಲಿ. ಅದು ನಿಮ್ಗೆ 17ನೇ ತಾರೀಕು ಮತ್ತೆ 23ನೇ ತಾರೀಕು ಚೇಂಜ್ ಆಗಿ ಬರೋದು. ಅಲ್ಲಿವರೆಗೂ ಯಾವ್ದೇ ರೀತಿಯ ತೊಂದರೆ ಇರಲ್ಲ. ಅಲ್ಲಿಂದ ಆಚೆಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬರೋಂಥದ್ದಿರುತ್ತೆ. ಇದಿಷ್ಟು ಬಂದು ಮೀನ ರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ಇನ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಯಾವುದೇ ರೀತಿಯಾದ ಪರಿಹಾರಗಳು ನಿಮ್ ದಶಾಭುಕ್ತಿ ಜಾತಕಗಳು ಕೇಳ್ಬೇಕು ಅಂತಂದ್ರೆ ಕೆಳಗಡೆ ಹೋಗ್ತಾ ಇರೋಂತ ನಂಬರ್ಗೆ ಕಾಲ್ ಮಾಡಿ. ವಂದನೆಗಳು.